ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೊದಲೇ ಇವಳು ಎಲ್ಲ ವಿಷಯನ ಒತ್ತಿ ರಬ್ಬರ್ ಹೇಳ್ದಂಗೆ ಹೇಳ್ತಾಳೆ. ಸುಮ್ಕೆ ಹಿಂಗೆಲ್ಲ ಗೋಳಿಕೊಂಡ್ಬಿಟ್ರೆ ಆಮೇಲೆ ಆಟೆ ಕತೆ. ಐದು ಪರ್ಸೋಣ ಸೋಮೇಗೌಡ್ರ ಹೆಂಗೋರೆ ಬ್ಯಾಗ್ ಸರಿ ಹೋಯ್ತಾ? ಚಂದಗವನೆ ಲೇ ಸೀನಾ ಹದಪಣ ಇಲ್ಲಲ್ಲ. ಅಯ್ಯೋ ಅದು ನಮ್ಮಪ್ಪಯ್ಯ ಸತ್ಸಂಗಕ್ಕೆ ಅಂತ ಬಟ್ಟೆ ತರಕ್ ಹೋಗಿದ್ವಾ, ಹಾ. ಇವಳು ಒಂದೇ ಸಮನೆ ಇಲ್ಲಿಗೆ ಬರ್ಬೇಕು ಅಂತ ಆಟ ಮಾಡದ್ಲು. ಅದಕ್ಕೆ ನಾನು ಇವಳನ್ನ ಇಲ್ಲಿ ಕರ್ಕ ಬಂದೆ. ಅವ್ರು ಹಂಗೆ ಹೋಯ್ತಾರೆ. ನೀವು ಬಂದಿದ್ ಒಳ್ಳೇದಾಯ್ತು ಬಿಡು. ಗುಂಡು ಬಾ ಕೂತ್ಕೋ ಬಾ. ರಮ್ಯಾ ತಗೊಂಡ್ ಬಾ. ಸಿನಿಮಾಲೆಲ್ಲ ನೋಡಿದಾಗ ನಂಗೆ ಯಾವಾಗಪ್ಪ ಈ ತರ ಬಾಗ್ನ ಸಿಗೋದು ಅಂತ ಅನ್ಕೋತಾ ಇದ್ದೆ, ಆದ್ರೆ ಇವತ್ ಸಿಗ್ತಾ ಇದೆ. ಐ ಆಮ್ ವೆರಿ ವೆರಿ ಹ್ಯಾಪಿ ಹ್ಯಾಪಿ. ಯಾಪಿ ಬಾ ಕೂತ್ಕ. ನೋಡ್ದ ಬಾಬಾ, ಈ ದುರ್ಗಾಶಕ್ತಿ ಪಿಕ್ಚರ್ನಾಗೆ 9 ದೇವತೆಗಳಿರ್ತದಲ್ಲ, ಅದ್ರಲ್ಲಿ 3 ಇಲ್ಲೇ ಇರಂಗವೇ. 4 ಜನ ತಂಗಿರು, ಪಾರ್ವತಿಗೆ ಸೇರಿಸಿ 5. ಅಲ್ಲ, ದೊಡ್ಡತ್ತೆ ಚಿಕ್ಕತ್ತೆ ಸೇರಿಸಿ 7, ನಿನ್ ತಂಗಿನೂ ಸೇರಿಸಿದ್ರೆ 8, ಆಮೇಲೆ ಲೀಲಮ್ಮನು ಇನ್ಕ್ಲೂಡ್ ಮಾಡಿದ್ರೆ 9. ಕರೆಕ್ಟ್ ಆಯ್ತಲ್ಲ? ನಾವಶಕ್ತಿ ವೈಭವನೆಲ್ಲ ಐತೆ, ಗ್ಯಾಟಪ್ ಒಂದಿಲ್ಲ ಅಷ್ಟೇ. ಮುಂದುವರ್ಸಿ. ಪಾರುಗೆ ಪರಶು ಕಡೆಯಿಂದ ಬಾಗ್ನ ಕೊಟ್ಟಾಗಿದೆ, ನನ್ನ ತಂಗಿರಿಗೂ ನನ್ನ ಕಡೆಯಿಂದ ಬಾಗ್ನ ಕೊಟ್ಟಾಗಿದೆ. ಹಂಗೆ ನಮ್ಮ ಅಪ್ಪನ ತಂಗಿಗೂ ನಮ್ಮ ಕಡೆಯಿಂದ ಬಾಗ್ನ ಕೊಟ್ಟಾಗೈತೆ. ಈಗ ಈ ಸಮಯದಲ್ಲಿ ಅಣ್ಣನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರ ಊಟಕ್ಕೆ ಆಟಕ್ಕೆ ಎಲ್ಲ ಸೇರ್ಕೊಂಡ್ಬಿಡ್ತೀರ. ಆದ್ರೆ ಕಾಟಕ್ಕೆ ಯಾರು ಇರಕ್ಕಿಲ್ಲ. ಅಡಿಮಯ್ಯ ಸಂದಾಗಿದ್ದೀರ. ನಿಮ್ ತಾವ ಓಸಿ ಮಾತಾಡೋದೈತ, ಬರ್ತೀರಾ? ಮಾವ ರೂಮ್ ಮಾಡಿ ಬರ್ತಿದ್ರು, ಬರ್ತೀನಿ. ಬಾಯ್. ಶಿವು, ಬೇಜಾರು ಮಾಡ್ಕೋಬೇಡಪ್ಪ. ಅಣ್ಣನ ಬಗ್ಗೆ ನಿಂಗೆ ಗೊತ್ತಲ್ಲ, ಈ ಸಮಯದಲ್ಲಿ ನಾವೆಲ್ಲರೂ ಖುಷಿಯಾಗಿರ್ಬೇಕು. ಅಣ್ಣ, ನಂಗೆ ಮೊದಲನೇ ಸಲ ಬಾಗ್ನ ಕೊಟ್ಟಿದ್ಯಾ, ಒಳ್ಳೆ ಮನಸ್ಸಿಂದ ನನಗೆ ಒಳ್ಳೇದಾಗ್ಲಿ ಅಂತ ಹರ್ಸು. ನನ್ನ ತಂಗಿ ಎಲ್ಲಾದ್ರಲ್ಲೂ ಗೆಲ್ಬೇಕು, ಅದು ಅನ್ಕೊಂಡಿದ್ದೆಲ್ಲ ಬೇಗ ಆಗ್ಬೇಕು. ಸೀನಾ ಬಾವ, ಬಾನುಗ್ ಬಾಗ್ನ ಕೊಡಲ್ವಾ? ಅಯ್ಯೋ, ಅವಳು ನಿನ್ ಹಂಗೆ ಮದ್ವೆ ಆಗದೆ ಇರೋಳಲ್ವಾ? ಮದ್ವೆ ಆಗದೆ ಇರೋರ್ಗೆಲ್ಲ ಬಾಗ್ನ ಅಲ್ಲ ಇಲ್ಲಮ್ಮ. ಆದ್ರೆ ನನ್ ಗಂಡ ಮಾತ್ರ ಊರಲ್ಲಿ ಇರೋರ್ಗೆಲ್ಲ ಬಾಗ್ನ ಕೊಡ್ಬೋದು. ಇನ್ನೇನ್ ನಮ್ ಜಿಮ್ ಓಪನ್ ಆಗತ್ತಲ್ಲ, ಅವಾಗ ಈ ಮಾರಿಗುಡಿ ಆಂಟಿರು, ಮದ್ವೆ ಆಗಿರೋ ಲೇಡೀಸು, ಇವ್ರೆಲ್ಲರಿಗೂ ನನ್ ಗಂಡನ ಕೈಯಿಂದನೇ ಬಾಗ್ನ ಕೊಡ್ಸಿ ಆಮೇಲೆ ದುಡ್ಡಿಸ್ಕೊಂಡೆ ಅಡ್ಮಿಷನ್ ಮಾಡ್ಕೋತೀನಪ್ಪ, ಅಲ್ವೇನ್ರಿ? ಸರಿ, ಅಲ್ಲಿ ನಮ್ಮಪ್ಪ ಸತ್ಸಂಗಕ್ಕೆ ಹೋಗ್ಬೇಕಂತ ಅವಳಿ ಇಡ್ತಾವನೆ ನೋಡಿ. ಬಾವು, ನೀವು ಬೇಗ ಬಂದ್ಬಿಡಿ, ರೆಡಿಯಾಗಿರ್ತೀವಿ. ಸರಿ ಕಲ, ನೀವು ಹೋಗಿರಿ, ನಾವು ಆಮ್ಯಾಗ ಬರ್ತೀವಿ. ಸರಿ ಕಣ, ಆಮ್ಯಾಗ ಸಿಗುವ. ನಾನು ನಿನ್ ನೋಡದೆ ಸತ್ತೋಯ್ತೀನಿ ಅಂತ ಅನಿಸ್ತೈತೆ, ಆದ್ರೆ ನೀನ್ ಬದುಕಿದೀಯ ಅನ್ನೋದು ನನ್ಗಿನ್ನೂ ಗೊತ್ತಾಗಿಲ್ವಲ್ಲ. ನೀನ್ ಬದುಕಿದ್ರೆ ನನ್ ನೋಡೋದಕ್ಕಿಂತ ಮುಂಚೆ ನೀನ್ ಸಾಯ್ಬಾರ್ದು. ನಾನು ನಿನ್ ನೋಡಕ್ ಮುಂಚೆ ನಾನು ಸಾಯ್ಬಾರ್ದು. ಆಟೆ ನನ್ ಗಂಡ ಹುಲಿ ಮೆರ್ದವ್ರಿ, ಆದ್ರೆ ಈಗ ಕೊಡ್ತಕ್ ದಾಸ ಆಗವ್ರಿ. ಅಣ್ಣ, ಯಾಕಣ್ಣ, ಯಾಕೆ ಹೀಗೆ ಕುಡ್ದು ನಿನಗೆ ಕಷ್ಟ ಕೊಟ್ಕೋತಾ ಇದೀಯ? ಅಣ್ಣ ಮಾತಾಡಣ್ಣ. ನಿನ್ ತಂಗಿ ಬಂದು ಎದುರುಗಡೆ ನಿಂತಿದ್ದೀನಿ, ಏನು ಅಂತಾನು ಕೇಳ್ತಿಲ್ವಲ್ಲ ಅಣ್ಣ?
ತಂಗಿ ಅಂದ್ರೆ ಜೀವನೇ ಕೊಡ್ತಿದ್ರು. ತಂಗಿ ಸುದ್ದಿಗೆ ಯಾರೇ ಬಂದ್ರು ಬಿಡ್ತಿರ್ಲಿಲ್ಲ. ತಂಗ್ಯವ್ವ ನೀನ್ಯಾವ ಬಂದೆ? ಈಗಷ್ಟೇ ನೋಡಿ, ಯಾವಾಗ ಬಂದೆ ಅಂತ ಕೇಳ್ತಿದ್ಯಾ ಅಂದ್ರೆ ನಿನ್ ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡೋಣ. ಮನೆ ಮಕ್ಕಳು ಎದೆ ಉಪ್ಸ ಕೆಲಸ ಮಾಡ್ತಿದ್ದಾರೆ. ಊರ್ ತುಂಬಾ ಹೆಮ್ಮೆಯಿಂದ ಓಡಾಡ್ಕೊಂಡಿರ್ಬೇಕಾಗಿರೋ ನೀನು ಯಾಕಣ್ಣ, ಯಾಕೆ ಹೀಗಾಗಿದ್ಯಾ? ನಿನ್ನ ಅತ್ತಿಗೆ ಅವ್ರು ಇರೋ ಗಂಟ ನನಗೊಂದು ಬಲ ಇತ್ತು ತಂಗ್ಯವ್ವ. ಅವಳು ಹೋದ್ಮೇಲೆ ಅವಳು ಹಿಂದೆನೆ ನನ್ನ ಬಲ ಹೊಂಟೋಯ್ತವ, ಹೊಂಟೋಯ್ತು. ನನ್ನ ಗಂಡ ಮೊದಲಿದಂಗೆ ಆಗಬೇಕು. ಅಣ್ಣ, ನೀನ್ ಮೊದ್ಲಿನ ಹಾಗಾಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ನನ್ನ ಜೀವ ಕೊಟ್ಟಾದ್ರೂ ನಾನು ಆ ಕೆಲಸ ಮಾಡ್ತೀನಿ. ನಾನು ಏನ್ ಮಾಡ್ಬೇಕು ಹೇಳು? ನಿನ್ಗೇನ್ ಬೇಕು ಕೇಳು? ಶಾರದಾ, ಶಾರದಾ ಬೇಕು, ಶಾರದಾ ಬರ್ಬೇಕು. ಅವಳು ಬಂದ್ರೆ ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿರ್ತೀನಿ. ಅದು ಸಾಧ್ಯನಾ? ಅದು ಸಾಧ್ಯ ಆಗುತ್ತವ? ಮಕ್ಕಳವ್ವ, ಅಷ್ಟು ವರ್ಷ ನೆರಳು ನೋಡದೆ ಇರೋ ನನಗೆ ಇನ್ನು ಎಷ್ಟು ದಿನ ಈ ಸರೆ ವಾಸವ? ಅಣ್ಣ, ಆ ಮಾಕಾಳವ ನಮ್ಮ ಮಾರಿಗುಡಿನ ಕಾಯ್ತಾ ಇರೋದು ನಿಜ ಆಗಿದ್ರೆ, ನಮ್ಮ ಶಿವು ಆ ದೇವಿ ಪುತ್ರ ಅನ್ನೋದು ಸತ್ಯ ಆಗಿದ್ರೆ, ನಮ್ಮ ಶಿವು ಮೈ ಮೇಲೆ ಪ್ರತಿ ವರ್ಷ ಆ ತಾಯಿ ಬರ್ತಿದ್ದಾಳೆ ಅನ್ನೋದು ಸತ್ಯ ಆಗಿದ್ರೆ, ನಮ್ಮಕ್ಕೆ ಯಾವುದೇ ಮೂಲೆಯಲ್ಲಿದ್ರು ಈ ಮನೆಗೆ ಬಂದೇ ಬರ್ತಾಳೆ. ಈ ಮನೆ ಹೊಸಲು ದಾಟಿ ಒಳಗೆ ಬಂದೇ ಬರ್ತಾಳೆ. ಮಕ್ಕಳವ, ನೀನೇನಾದ್ರೂ ದಾರಿ ತೋರ್ಸವ, ತೋರ್ಸು ತಾಯಿ. ಮಾವ ಸರಿ ಹೋಗ್ಬೇಕು ಅಂದ್ರೆ ಅತ್ತೆ ಈ ಮನೆಗೆ ಬರಬೇಕು. ಅಲ್ಲಿವರೆಗೂ ಇವ್ರು ಕುಡಿಯೋದು ಬಿಡಲ್ಲ, ಇವ್ರು ಸರಿನೂ ಹೋಗಲ್ಲ. ಮಾವ, ನೀವೇನು ಯೋಚನೆ ಮಾಡಬೇಡಿ. ಅತ್ತೆ ಎಲ್ಲೇ ಇದ್ರೂ ಹುಡುಕಿ ನಾನು ಕರ್ಕೊಂಡು ಬರ್ತೀನಿ. ಇದು ನಾನು ತಗೊಳ್ತಿರೋ ಸಂಕಲ್ಪ, ಜೊತೆಗೆ ನಿಮಗೆ ಕೊಡ್ತಿರೋ ಮಾತು. ನಮ್ಮ ಮನೆ ದೀಪ